ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಮಸ್ತ ನಾಡಿನ ಜನತೆಗೆ ದೀಪಿಕಾ ಲೈಫ್ ಸ್ಟೈಲ್ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಎಲ್ಲರಿಗೂ ಆ ಶಿವನ ಕೃಪೆ ದೊರೆಯಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತು ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಶಿವರಾತ್ರಿ ಭವಿಷ್ಯವನ್ನು ನೋಡೋಣ ಸ್ನೇಹಿತರೆ. ಓಂ ನಮಃ ಶಿವಾಯ. ಎಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು. ಜೀವನವು ನಿಜವಾಗಿಯೂ ಒಂದು ವಿಚಿತ್ರ ಪ್ರಯಾಣ. ಕೆಲವೊಮ್ಮೆ ನಮ್ಮ ಒಳಗೊಳ್ಳುವಿಕೆ ಇಲ್ಲದೆ ಕೆಲವು ಘಟನೆಗಳು ನಮ್ಮನ್ನು ಹೊಸ ಹಾದಿಗಳಿಗೆ ಕರೆದೊಯ್ಯುತ್ತವೆ. ನಾವು ಅದನ್ನು ಆರಿಸದಿದ್ದರೂ ಸಂದರ್ಭಗಳು ನಮಗಾಗಿ ಒಂದು ಮಾರ್ಗವನ್ನು ಆರಿಸಿಕೊಳ್ಳುತ್ತವೆ. ಬಹುಶಃ ನೀವೀಗ ಈ ವಿಡಿಯೋವನ್ನು ನೋಡುತ್ತಿರುವುದು ಕಾಕತಾಳೀಯವಲ್ಲ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಒಂದು ಕ್ಷಣದ ಹಿಂದೆ ಸ್ವಲ್ಪ ಅರ್ಥವೂ ಇದೆ. ಬಹುಶಃ ನಮ್ಮ ಶಿವನು ನಿಮ್ಮದು ಕೆಲವು ಒಳ್ಳೆಯ ಸುದ್ದಿ, ಎಚ್ಚರಿಕೆ ಅಥವಾ ಭರವಸೆಯನ್ನು ನೀಡಲು ಬಯಸುತ್ತಾನೆ. ಇದಕ್ಕಿಂತ ಸ್ಪಷ್ಟವಾದ ಚಿಹ್ನೆ ಇನ್ನೇನಿರಬಹುದು? ವಿಶೇಷವಾಗಿ ಮಕರ ಸಂಕ್ರಾಂತಿಯವರಿಗೆ ಅಥವಾ ಹಲವು ವರ್ಷಗಳಿಂದ ಕಷ್ಟಗಳ ಸಮುದ್ರದಲ್ಲಿ ಈಜುತ್ತಿರುವವರಿಗೆ, ದಡ ಕಾಣಿಸಿಕೊಳ್ಳಲು ಕಾಯುತ್ತಿರುವವರಿಗೆ ಈ ಸಂದೇಶವು ವಿಶೇಷವಾಗಿ ನಿಮಗೆ. ಇವು ಕೇವಲ ನನ್ನ ಮಾತುಗಳಲ್ಲ, ಇದು ಪ್ರಯಾಣಿಕನು ನಿಮಗೆ ತಿಳಿಸಲು ಬಯಸುವ ಸಂದೇಶವಾಗಿದೆ. ನೀವು ಈ ಸಂದೇಶವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಕೇಳಲು ಸಾಧ್ಯವಾದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ತಿರುವು ಬರುತ್ತದೆ ಎಂದು ನನಗೆ ಖಚಿತವಾಗಿದೆ. ಮೊದಲು ಶಿವನ ಮೇಲಿನ ಅಚಲ ಭಕ್ತಿ ಮತ್ತು ಇಂದಿನಿಂದ ನನ್ನ ಜೀವನವು ಬದಲಾಗಲಿದೆ ಎಂಬ ದೃಢ ನಂಬಿಕೆಯೊಂದಿಗೆ ನಿಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಿ. ಆ ನಂಬಿಕೆ ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ನಿಜ ಹೇಳಬೇಕೆಂದರೆ ನೀವೀಗ ಹೊತ್ತಿರುವ ಜವಾಬ್ದಾರಿಗಳ ಭಾರವು ತುಂಬ ಭಾರವಾಗಿದ್ದು, ಶತ್ರುಗಳು ಸಹ ಅದನ್ನು ಭರಿಸಲಾರರು. ಹೊರಗಿನ ಪ್ರಪಂಚಕ್ಕೆ ನೀವು ನಗುತ್ತಿರುವವರಂತೆ ಕಾಣುತ್ತೀರಿ. ನೀವು ಎಲ್ಲವೂ ಚೆನ್ನಾಗಿದೆ ಎಂಬಂತೆ ಎಲ್ಲರೊಂದಿಗೆ ಮಾತನಾಡುತ್ತೀರಿ. ಆದರೆ ಒಳಗೆ ಮೌನ ಯುದ್ಧ ನಡೆಯುತ್ತಿದೆ. ಯಾರಿಗೂ ಸಂಪೂರ್ಣವಾಗಿ ವ್ಯಕ್ತಪಡಿಸಲಾಗದ ಆಲೋಚನೆಗಳು, ದುಃಖಗಳು ಮತ್ತು ಚಿಂತೆಗಳು ನಿಮ್ಮ ಹೃದಯದಲ್ಲಿ ಗೂಡು ಕಟ್ಟಿರುತ್ತದೆ. ಪ್ರತಿದಿನ ಬೆಳಗ್ಗೆ ನೀವು ಎದ್ದ ತಕ್ಷಣ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸಂಬಂಧಗಳಿಗಾಗಿ, ನಿಮ್ಮ ಕೆಲಸಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಓಡುತ್ತಲೇ ಇರುತ್ತೀರಿ. ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿಯ ಹೊರೆಯನ್ನು ಹೊತ್ತುಕೊಂಡು ನೀವು ನಿಮ್ಮ ಕನಸುಗಳು ಮತ್ತು ನಿಮ್ಮ ಆಸೆಗಳನ್ನು ಬದಿಗಿಟ್ಟಿದ್ದೀರಿ. ನಾನು ಎಂದಾದರೂ ನನಗಾಗಿ ಬದುಕಿದ್ದೇನೆ ಎಂಬ ಪ್ರಶ್ನೆಯನ್ನು ಕೇಳಲು ನಿಮಗೆ ಸಮಯವಿಲ್ಲ. ಹಲವು ಬಾರಿ ನೀವು ಮೌನವಾಗಿ ನಿಮ್ಮ ಕಣ್ಣೀರನ್ನು ನುಂಗಿದ್ದೀರಿ. ಅನೇಕ ಭರವಸೆಗಳು ಅರ್ಧಕ್ಕೆ ನಿಂತು ಹೋಗಿವೆ. ಆದರೂ ನೀವು ನಿಲ್ಲಲಿಲ್ಲ, ಏಕೆಂದರೆ ನಿಮ್ಮಲ್ಲಿ ಒಂದು ದೃಢ ಸಂಕಲ್ಪವಿದೆ. ನಿಮ್ಮ ಕುಟುಂಬ ನಗಬೇಕು, ನಿಮ್ಮ ಮಕ್ಕಳು ಸಂತೋಷವಾಗಿರಬೇಕು, ನಿಮ್ಮ ಸಂಬಂಧಗಳು ಶಾಶ್ವತವಾಗಿರಬೇಕು. ಆ ಅನ್ವೇಷಣೆ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದೆ. ಆದರೆ ಈಗ ಒಂದು ವಿಷಯವನ್ನು ನೆನಪಿಡಿ, ನೀವು ಸಹ ಈ ಜಗತ್ತಿನಲ್ಲಿ ಮುಖ್ಯರು. ನಿಮ್ಮ ಸಂತೋಷವು ಅಮೂಲ್ಯ. ನೀವು ಸಂತೋಷವಾಗಿದ್ದರೆ ಮಾತ್ರ ನಿಮ್ಮ ಸುತ್ತಮುತ್ತಲಿನವರು ನಿಜವಾಗಿಯೂ ಸಂತೋಷವಾಗಿರುತ್ತಾರೆ. ಈ ಕ್ಷಣದಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಮರುಶೋಧಿಸಿ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ ಮತ್ತು ನಿರಾಸೆ ನಿಮ್ಮನ್ನು ಬಲಪಡಿಸಿದೆ. ಈ ಸಮಯ ಮಕರ ರಾಶಿಯವರಿಗೆ ಬದಲಾವಣೆಯನ್ನು ಸೂಚಿಸುತ್ತದೆ. ನೀವು ಅನುಭವಿಸಿದ ಕಷ್ಟಗಳು ವ್ಯರ್ಥವಾಗುವುದಿಲ್ಲ. ತಡವಾದರೂ ಫಲಿತಾಂಶ ಖಂಡಿತವಾಗಿಯೂ ಬರುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಹತ್ತಿರದಲ್ಲಿದೆ. ಆ ಶುಭ ಚಿಹ್ನೆಯನ್ನು ಸ್ವಾಗತಿಸಲು ನಿಮ್ಮ ಮನಸ್ಸು ಸಿದ್ಧಪಡಿಸಿಕೊಳ್ಳಿ ಸ್ನೇಹಿತರೆ. ಹಿಂದಿನದನ್ನು ನೆನಪಿಸಿಕೊಳ್ಳುವುದು ಮತ್ತು ದುಃಖಿಸುವುದನ್ನು ನಿಲ್ಲಿಸಿ. ಭವಿಷ್ಯದ ಬಗ್ಗೆ ನಿಮ್ಮ ಭಯವನ್ನು ಕಡಿಮೆ ಮಾಡಿ. ಇಂದು ನಿಮ್ಮ ಕೈಯಲ್ಲಿದೆ. ಇಂದು ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ನಾಳೆಯ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಬಹುದು. ನೀವು ಒಂಟಿಯಾಗಿಲ್ಲ. ನಿಮ್ಮ ಕಷ್ಟ, ನಿಮ್ಮ ಆರತಿ, ನಿಮ್ಮ ಪ್ರಾರ್ಥನೆ ನಿಮ್ಮ ಪರಮಾತ್ಮನ ದೃಷ್ಟಿಯಲ್ಲಿದೆ. ಸರಿಯಾದ ಸಮಯ ಬಂದಾಗ ಅವನ ಆಶೀರ್ವಾದಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಆದ್ದರಿಂದ ಧೈರ್ಯಶಾಲಿಯಾಗಿರಿ. ನಂಬಿಕೆಯನ್ನು ಬಿಟ್ಟುಕೊಡಬೇಡಿ. ಈ ಸಂದೇಶವನ್ನು ನಿಮ್ಮ ಹೃದಯದಿಂದ ಸ್ವೀಕರಿಸಿ. ನಂಬಿಕೆಯನ್ನು ಹೊಂದಿರಿ. ನಿಮ್ಮ ಜೀವನದ ಪ್ರಯಾಣವು ಈಗ ಹೊಸ ಬೆಳಕನ್ನು ಪ್ರವೇಶಿಸಲಿದೆ. ನಾನು ಇದನ್ನು ಎಲ್ಲರಿಗಾಗಿ ಮಾಡುತ್ತಿದ್ದೇನೆ ಮತ್ತು ನನ್ನ ಕಷ್ಟವನ್ನು ಯಾರು ಗುರುತಿಸುವುದಿಲ್ಲ. ನನ್ನನ್ನು ಏಕೆ ಈ ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತಿದೆ? ನೀವು ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಯನ್ನು ಎಷ್ಟು ಬಾರಿ ಕೇಳಿದ್ದೀರಿ ಎಂದು ನಿಮಗೆ ತಿಳಿದಿದೆ. ನಿಮ್ಮ ದಿಂಬು ಹೊದೆಯಾಗುವಷ್ಟು ಎಷ್ಟು ರಾತ್ರಿಗಳು ನೀವು ಮೌನವಾಗಿ ಕಣ್ಣೀರು ಸುರಿಸಿದ್ದೀರಿ ಎಂಬುದು ದೇವರಿಗೆ ಮಾತ್ರ ತಿಳಿದಿದೆ. ನೀವು 4 ಜನರ ನಡುವೆ ಇದ್ದರೂ ನೀವು ಒಳಗೆ ಒಂಟಿಯಾಗಿದ್ದೀರಿ. ನಿಮ್ಮ ಕೈಗೆ ಬರುವ ಹಣ ನಿಲ್ಲದೆ ಜಾರಿ ಹೋಗುತ್ತದೆ. ನೀವು ನಂಬಿದವರೇ ನಿಮಗೆ ಬೆನ್ನಿಗೆ ತಿರುಗಿಸುವವರು.
ನೀವು ನಿರೀಕ್ಷಿಸಿದ ಸ್ಥಳದಲ್ಲಿ ನೀವು ನಿರಾಸೆಗೊಂಡಿದ್ದೀರಿ. ನೀವು ಇದೆಲ್ಲ ನೋಡಿ ಬೇಸತ್ತಿದ್ದೀರಿ. ಇನ್ನೂ ಎಷ್ಟು ನೀವು ಹಾಗೆ ಭಾವಿಸಿದ ದಿನಗಳಿವೆ. ಆದರೆ ನಿಮಗೆ ಹೇಳಲು ಒಳ್ಳೆ ಸುದ್ದಿ ಇದೆ. ಈ ಕಠಿಣ ಹಂತದ ಕೊನೆಯ ಸಮಯ ಹತ್ತಿರ ಬಂದಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. ನಾವೀಗ ಮಾತನಾಡಿರುವ ಸಮಯ ಸಾಮಾನ್ಯವಲ್ಲ. ಮಹಾಶಿವರಾತ್ರಿಯ ದಿನದಂದು ಸಂಭವಿಸುವ ಆಧ್ಯಾತ್ಮಿಕ ಶಕ್ತಿಯ ಹರಿವು ಈ ಬಾರಿ ನಿಮ್ಮ ಜೀವನಕ್ಕೆ ವಿಶೇಷ ಸಂಕೇತವನ್ನು ನೀಡುತ್ತಿದೆ. ವಿಶೇಷವಾಗಿ ಫೆಬ್ರವರಿ 15ರ ಮಧ್ಯರಾತ್ರಿ ಲಿಂಗೋದ್ಭವ ಅವಧಿಯ ನಂತರದ ಆ ಪವಿತ್ರ ಗಂಟೆಯ ಇದು ಕೇವಲ ಹಬ್ಬವಲ್ಲ, ಅದು ಬದಲಾವಣೆಯ ಹಂತವಾಗಿದೆ. ನಿಮ್ಮ ಜೀವನ ಈ ಅವಧಿಯಲ್ಲಿ ಏನು ಮಾಡಿದರೆ ಬದಲಾಗುತ್ತದೆ, ನಿಲ್ಲಿಸಿದ ಕೆಲಸ ಮತ್ತೆ ಪ್ರಾರಂಭವಾಗುತ್ತದೆ, ವಿಳಂಬವಾದ ಫಲಿತಾಂಶ ಸಂಕೇತ ನೀಡುತ್ತದೆ, ಆರ್ಥಿಕ ಪರಿಹಾರ ಕಾಣಿಸಿಕೊಳ್ಳುತ್ತದೆ, ನಿಮ್ಮ ಕಷ್ಟವನ್ನು ಗುರುತಿಸುವ ವ್ಯಕ್ತಿ ಮುಂದೆ ಬರುತ್ತಾರೆ. ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ, ಧೈರ್ಯ ಮೂಡುತ್ತದೆ. ಹೊರಗಿನ ಪ್ರಪಂಚಕ್ಕಿಂತ ಮೊದಲೇ ನಮ್ಮಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಫೆಬ್ರವರಿ 15ರ ಮಧ್ಯರಾತ್ರಿಯ ನಂತರ ಹವಾಮಾನ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ಗಾಳಿಯ ಬದಲಾವಣೆಗಿಂತ ಹೆಚ್ಚಿನದು. ಇದು ನಿಮ್ಮ ಆಲೋಚನೆಗಳಲ್ಲಿನ ಬದಲಾವಣೆಯಾಗಿದೆ. ನೀವು ಇನ್ನು ಮುಂದೆ ಭಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಂತಕ್ಕೆ ಪ್ರವೇಶಿಸುವುದಿಲ್ಲ. ಆತ್ಮವಿಶ್ವಾಸದಿಂದ ನೀವು ಇಲ್ಲಿಯವರೆಗೂ ಎದುರಿಸಿದ ಪ್ರತಿಯೊಂದು ಕಷ್ಟವೂ ವ್ಯರ್ಥವಾಗಿಲ್ಲ. ಅವು ನಿಮ್ಮನ್ನು ಸಿದ್ಧಪಡಿಸಿದೆ. ಅವು ನಿಮ್ಮ ತಾಳ್ಮೆಯ ಪರೀಕ್ಷಿಸಿವೆ. ಅವು ನಿಮ್ಮಲ್ಲಿರುವ ಶಕ್ತಿಯನ್ನು ಹೊರತಂದಿದೆ. ಈಗ ಅದೇ ಶಕ್ತಿ ಫಲಿತಾಂಶ ಪಡೆಯುವ ಹಂತದಲ್ಲಿದೆ. ಈ 13 ದಿನಗಳಲ್ಲಿ ನೀವು ಮಾಡಬೇಕಾಗಿರುವುದು ಭಯವನ್ನು ತ್ಯಜಿಸಿ ನಂಬಿಕೆಯನ್ನು ಅಳವಡಿಸಿಕೊಳ್ಳುವುದು. ಮಧ್ಯರಾತ್ರಿಯಲ್ಲಿ ಶಿವನನ್ನು ಧ್ಯಾನಿಸಿ. ನಿಮ್ಮ ದುಃಖಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ಮತ್ತು ನಿಮ್ಮ ಆಸೆಗಳನ್ನು ಅವನ ಪಾದದಲ್ಲಿ ಇರಿಸಿ. ನೆನಪಿಡಿ, ಹೆಚ್ಚಿನ ಪರೀಕ್ಷೆಗಳನ್ನು ಹೊಂದಿರುವವರು ಸಹ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತಾರೆ. ನಿಮ್ಮ ಜೀವನವು ಹೊಸ ಯುಗವನ್ನು ಪ್ರವೇಶಿಸಲಿದೆ. ನೀವು ಇನ್ನು ಮುಂದೆ ಒಬ್ಬಂಟಿಯಾಗಿಲ್ಲ. ಬದಲಾವಣೆ ಪ್ರಾರಂಭವಾಗಿದೆ. ಆ ಪವಿತ್ರ ರಾತ್ರಿಯನ್ನು ಆಚರಿಸಿ. ಅಂದರೆ ಇಂದು ಶಿವನ ದೇವಾಲಯಗಳಲ್ಲಿ ಗಂಟೆಗಳು ಮೊಳಗುವುದು, ಮಂತ್ರಗಳ ಪಠಣ ಮತ್ತು ರುದ್ರಾಭಿಷೇಕದ ಶಬ್ದವನ್ನ ನಡುವೆ ಮಧ್ಯರಾತ್ರಿಯ ನಂತರದ ಕ್ಷಣವು ವಿಶೇಷ ಮೌನವನ್ನು ತರುತ್ತದೆ. ಆ ಸಮಯವನ್ನು ಮಹಾಶಿವರಾತ್ರಿಯ ಅತ್ಯಂತ ಪವಿತ್ರ ಲಿಂಗೋದ್ಭವ ಗಂಟೆ ಎಂದು ಪರಿಗಣಿಸಲಾಗುತ್ತದೆ. ಆ ಗಂಟೆ ಕಳೆದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಹಲವು ವರ್ಷಗಳಿಂದ ಸಂಗ್ರಹವಾಗಿದ್ದ ಎಲ್ಲ ಹೊರೆ ಇದ್ದಕ್ಕಿದ್ದಂತೆ ಇಳಿದಂತೆ ನಿಮಗೆ ಅನಿಸಬಹುದು. ಇದು ಒಂದು ಅಜ್ಞಾತ ಶಕ್ತಿ, ಒಂದು ಸಕಾರಾತ್ಮಕ ಕಂಪನ ನಿಮ್ಮನ್ನು ಪ್ರವೇಶಿಸಿದೆ ಎಂದು ನೀವು ಭಾವಿಸುವಿರಿ. ಅಲ್ಲಿಯವರೆಗಿದ್ದ ನಿರಾಶೆ ಮತ್ತು ಹತಾಶೆ ಮಂಜುಗಡ್ಡೆಯಂತೆ ಕರಗುತ್ತದೆ. ನಾನು ಗೆಲ್ಲಬಲ್ಲೆ, ನನ್ನ ಸಮಯ ಬಂದಿದೆ, ನಿಮ್ಮ ರಕ್ತನಾಳಗಳ ಮೂಲಕ ಹರಿಯುತ್ತದೆ. ಮರುದಿನ ನಿಮಗೆ ನೀವು ಎದ್ದಾಗ ಜಗತ್ತು ಹೊಸದಾಗಿ ಕಾಣಿಸಬಹುದು. ಅದೇ ಮನೆ, ಅದೇ ಕೆಲಸ, ಅದೇ ಜನರು, ಆದರೆ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ ಸ್ನೇಹಿತರೆ. ಏಕೆಂದರೆ ಬದಲಾವಣೆ ಮೊದಲು ನಮ್ಮ ಆಲೋಚನೆಗಳಲ್ಲಿ ಪ್ರಾರಂಭವಾಗುತ್ತದೆ. ಶನಿದೇವನು ಇಷ್ಟು ವರ್ಷಗಳಿಂದ ನಿಮಗೆ ನೀಡಿದ ಕಷ್ಟಗಳನ್ನು ನೀಡಿದರೂ ಅವನು ವಾಸ್ತವದಲ್ಲಿ ನಿಮಗೆ ಪಾಠಗಳನ್ನು ಕಲಿಸಿದ್ದಾನೆ. ಶನಿ ದಶ ನಾಶ ಮಾಡಲು ಅಲ್ಲ, ಆದರೆ ನಿಮಗೆ ಸಮಯವನ್ನು ಕಲಿಸಲು. ಕಬ್ಬಿಣವನ್ನು ಬೆಂಕಿಯಲ್ಲಿ ಹೊಡೆಯಲಾಗುವುದಿಲ್ಲ, ಅದನ್ನು ಹರಿತವಾದ ಕತ್ತಿಯನ್ನಾಗಿ ಮಾಡಲು. ಅದೇ ರೀತಿ ನಿಮ್ಮನ್ನು ಇಷ್ಟು ವರ್ಷಗಳಿಂದ ಹೊಡೆಯಲಾಗಿದೆ, ಆದರೆ ಈಗ ನೀವು ಹರಿತವಾದ ಆಯುಧವಾಗಿದ್ದೀರಿ. ಈಗ ಬೇಟೆಯನ್ನು ಪ್ರಾರಂಭಿಸುವ ಸಮಯ. ಫೆಬ್ರವರಿ 15ರ ಮಧ್ಯರಾತ್ರಿಯಿಂದ, ಅಂದರೆ ಇಂದು ಮಹಾಶಿವರಾತ್ರಿಯ ಮಧ್ಯರಾತ್ರಿಯಿಂದ 28ರ ಮಧ್ಯರಾತ್ರಿವರೆಗಿನ ಆ 13 ದಿನಗಳು ನಿಮ್ಮ ಜೀವನದಲ್ಲಿ 3 ಪ್ರಮುಖ ಬದಲಾವಣೆಗಳಿವೆ. ನಾಂದಿ ಹಾಡುವ ಸಮಯವಾಗಿರಬಹುದು. ಆರ್ಥಿಕ ಸ್ಥಿರತೆ ಮೊದಲ ಪವಾಡ. ಇಷ್ಟು ವರ್ಷಗಳಲ್ಲಿ ಹಣ ಬರುತ್ತಿತ್ತು, ಆದರೆ ಅದು ಉಳಿಯಲಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮಗೆ ಉಳಿದಿರುವುದು ಏನೂ ಅಲ್ಲ. ಅನೇಕ ಬಾರಿ ನೀವು ಸಾಲಗಳ ಒತ್ತಡ ಮತ್ತು ಅಗತ್ಯಗಳೇ ಹೊರೆಯಿಂದ ಬೇಸತ್ತಿದ್ದೀರಿ. ಇದು ಎಷ್ಟು ಕಾಲ ಉಳಿಯುತ್ತದೆ ಎಂದು ನೀವು ಯೋಚಿಸುವ ದಿನಗಳಿದೆ. ಆದರೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸ್ಪಷ್ಟತೆ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ಬಹು ನಿರೀಕ್ಷಿತ ಬಾಕಿಗಳು ಅನಿರೀಕ್ಷಿತವಾಗಿ ಸಂಗ್ರಹವಾಗುತ್ತವೆ. ಎಂದಿಗೂ ಬರುವುದಿಲ್ಲ ಎಂದು ನೀವು ಭಾವಿಸಿದ್ದ ಹಣವು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರುತ್ತದೆ. ಬಾಕಿ ಪಾವತಿಗಳು ತೆರವುಗೊಳಿಸಲಾಗುತ್ತದೆ. ಉದ್ಯೋಗಿಗಳಿಗೆ ವಿಳಂಬವಾದ ಬಡ್ತಿ, ಮನ್ನಣೆ ಅಥವಾ ಸಂಬಳ ಹೆಚ್ಚಳದ ಬಗ್ಗೆ ಒಳ್ಳೆಯ ಸುದ್ದಿಯು ಸಾಧ್ಯತೆ ಇದೆ. ಉದ್ಯಮಿಗಳಿಗೆ 13 ದಿನಗಳಲ್ಲಿ ಬರುವ ಲಾಭಗಳು ಕಳೆದ 6 ತಿಂಗಳಲ್ಲಿ ಬರೆದ ಲಾಭಗಳಿಗಿಂತ ಸಮಾನವಾಗಿ ಕಾಣಿಸಬಹುದು. ಹೊಸ ಆದೇಶಗಳು, ಹೊಸ ಗ್ರಾಹಕರು ಮತ್ತು ಸ್ಥಗಿತಗೊಂಡ ಒಪ್ಪಂದಗಳನ್ನು ಮತ್ತೆ ಕಾಣಬಹುದು. ಮುಖ್ಯವಾಗಿ ನಿಮ್ಮ ಮಾತುಗಳ ಮೌಲ್ಯ ಹೆಚ್ಚಾಗುತ್ತದೆ. ನೀವು 4 ಜನರ ನಡುವೆ ಮಾತನಾಡಿದರೆ ನೀವು ಕೇಳಿಸಿಕೊಳ್ಳುವ ಮತ್ತು ಗೌರವಿಸುವ ಮಟ್ಟಕ್ಕೆ ಏರುತ್ತೀರಿ. ಇದು ಕೇವಲ ಹಣವನ್ನು ಹೆಚ್ಚಿಸುವುದರ ಬಗ್ಗೆ ಅಲ್ಲ, ನಿಮ್ಮ ಖ್ಯಾತಿಯು ಹೆಚ್ಚಾಗುತ್ತದೆ. ಇದು ಆರ್ಥಿಕ ಸ್ಥಿರತೆಗೆ ಅಡಿಪಾಯ. ಇಲ್ಲಿಂದ ನೀವು ನಿಮ್ಮ ಖರ್ಚನ್ನು ನಿಯಂತ್ರಿಸಲು, ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟವಾಗಿರಲು ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಧೈರ್ಯಶಾಲಿಯಾಗಿರಲು ಸಾಧ್ಯವಾಗುತ್ತದೆ. ನೆನಪಿಡಿ, ಪವಾಡ ಎಂದರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವುದು ಎಂದಲ್ಲ. ಪವಾಡ ಎಂದರೆ ದಿಕ್ಕನ್ನು ಬದಲಾಯಿಸುವುದು. ಆ ದಿಕ್ಕು ಈಗ ನಿಮ್ಮ ಪರವಾಗಿ ತಿರುಗುತ್ತಿದೆ. ಇದು ಕೇವಲ ಮೊದಲ ಬದಲಾವಣೆ. ಈ ಅವಧಿಯಲ್ಲಿ ಇನ್ನೆರಡು ಅಚ್ಚರಿಯ ಬೆಳವಣಿಗೆಗಳು ನಿಮ್ಮ ಜೀವನವನ್ನು ಸ್ಪರ್ಶಿಸಲಿವೆ.
ಬಾಂಧವ್ಯದ ಬಾಂಧವ್ಯಗಳು ನಿಜ ಹೇಳಬೇಕೆಂದರೆ ನೀವು ಎಷ್ಟೇ ಪ್ರೀತಿಯನ್ನು ನೀಡಿದರೂ, ನೀವು ಎಷ್ಟು ಕಡಿಮೆ ಮಾತನಾಡಿದರೂ, ನೀವು ಎಷ್ಟು ತಾಳ್ಮೆ ಹೊಂದಿದರೂ ಕೆಲವರು ವರ್ಷಗಳಲ್ಲಿ ನಿಮ್ಮನ್ನು ಕೀಳಾಗಿ ನೋಡಿರಬಹುದು. ಅವರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಬಳಸಿಕೊಂಡಿರಬಹುದು. ನೀವು ಹತ್ತಿರವಾದ ಅವರು ದೂರವಾದ ಸಂದರ್ಭಗಳೂ ಇರಬಹುದು. ಆದರೆ ಮಹಾಶಿವರಾತ್ರಿಯ ನಂತರ ಫೆಬ್ರವರಿ 28ರ ಹೊತ್ತಿಗೆ ಒಂದು ವಿಚಿತ್ರ ಬದಲಾವಣೆ ಪ್ರಾರಂಭವಾಗುತ್ತದೆ. ನಿಮ್ಮಿಂದ ದೂರವಾದವರು, ನಿಮ್ಮ ಮೌಲ್ಯಗಳನ್ನು ಗುರುತಿಸಿದವರು ಒಂದು ದಿನ ನಿಮ್ಮ ಅಗತ್ಯಗಳಿಗಾಗಿ ನಿಮ್ಮ ಬಳಿ ಹಿಂತಿರುಗಬಹುದು. ನೀವೊಮ್ಮೆ ನೀಡಿದ ಪ್ರೀತಿ ಮತ್ತು ಗೌರವ ನಂತರ ಅವರಿಗೆ ಅದರ ಮೌಲ್ಯ ಅರ್ಥವಾಗುತ್ತದೆ. ನೀವು ಮಾತನಾಡಿದರೆ ಅವರು ಕೇಳಬೇಕಾದ ಹಂತಕ್ಕೆ ಅವರು ಬರಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಆಶೀರ್ವಾದವಿದೆ. ಅದು ಪರಮಶಿವನಷ್ಟೇ ನಿಮ್ಮ ಜೀವನದಲ್ಲಿ ಅನಗತ್ಯ ಬಂಧಗಳನ್ನು ತೆಗೆದುಹಾಕುವ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ನಿಮ್ಮ ಬೆಳವಣಿಗೆ ಅಡ್ಡಿ ಉಂಟು ಮಾಡುವವರು, ನಿಮ್ಮ ಬಗ್ಗೆ ಅಸೂಯೆ ಪಡುವವರು, ವೇಷ ಧರಿಸಿ ವರ್ತಿಸುವವರು, ಅವರು ಯಾವುದೇ ದೊಡ್ಡ ಕಾರಣವಿಲ್ಲದೆ ದೂರ ಹೋಗುತ್ತಾರೆ. ಸ್ವಲ್ಪ ಜಗಳ, ಸ್ವಲ್ಪ ತಪ್ಪು ತಿಳುವಳಿಕೆ ಅಥವಾ ಪರಿಸ್ಥಿತಿಯಲ್ಲಿನ ಬದಲಾವಣೆ ಅವರು ಒಂದಲ್ಲ ಒಂದು ರೂಪದಲ್ಲಿ ಹೊರಟು ಹೋಗುತ್ತಾರೆ. ದಯವಿಟ್ಟು ಈ ಸಮಯದಲ್ಲಿ ದುಃಖಿಸಬೇಡಿ. ಅದು ಶಿಕ್ಷೆಯಲ್ಲ, ಅದು ಶುದ್ಧೀಕರಣ. ನೀವು ಮರದ ಮೇಲೆ ಕೊಳೆತ ಹಣ್ಣನ್ನು ಇಟ್ಟರೆ ಇಡೀ ಮರವು ನಾಶವಾಗುತ್ತದೆ. ಹಾಗಾಗಿ ನಿಮ್ಮ ಸ್ವಾಭಿಮಾನವನ್ನು ರಕ್ಷಿಸಲು, ನಿಮ್ಮ ಶಾಂತಿಯನ್ನು ರಕ್ಷಿಸಲು ದೇವರು ತೆಗೆದುಕೊಳ್ಳುವ ನಿರ್ಧಾರ ಇದು. ಹೊರಟು ಹೋಗುವವರು ಹೊರಟು ಹೋಗಲಿ, ಉಳಿದವರು ನಿಮ್ಮೊಂದಿಗೆ ಇನ್ನಷ್ಟು ದೃಢವಾಗಿ ನಿಲ್ಲುತ್ತಾರೆ. ಇದು ನಿಜವಾದ ಬಾಂಧವ್ಯದ ಪರೀಕ್ಷೆ. ಮಾನಸಿಕ ಶಾಂತಿ ಅತ್ಯಂತ ಅಮೂಲ್ಯವಾದ ಆಶೀರ್ವಾದ. ನಿಮ್ಮ ಬಳಿ ಎಷ್ಟೇ ಹಣವಿದ್ದರೂ, ನಿಮ್ಮ ಸುತ್ತಮುತ್ತಲು ಎಷ್ಟೇ ಜನರಿದ್ದರೂ, ರಾತ್ರಿಯಲ್ಲಿ ನಿಮಗೆ ನಿದ್ರೆ ಬರದಿದ್ದರೆ ಆ ಜೀವನ ನರಕ. ವರ್ಷಗಳಿಂದ ನೀವು ನಿಮ್ಮ ತಲೆಯನ್ನು ಆಲೋಚನೆಗಳಿಂದ ತುಂಬಿಸಿಕೊಂಡು, ನಿಮ್ಮ ಹೃದಯವನ್ನು ಹೊರೆಯಿಂದ ತುಂಬಿಸಿಕೊಂಡು ನಿದ್ರೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ನಾಳೆ ಏನಾಗುತ್ತದೆ ಎಂಬ ಭಯ ನಿಮ್ಮ ಶಾಂತಿಯನ್ನು ಕಸಿದುಕೊಂಡಿದೆ. ಆ ಭಯದಿಂದ ನಿಮ್ಮ ಜೀವನದಲ್ಲಿ ಅರ್ಧ ಭಾಗ ಕರಗಿ ಹೋಗಿದ್ದೀರಾ. ಅದು ಫೆಬ್ರವರಿ 15ರ ನಂತರ ಹಿಂದಿನ ರಾತ್ರಿ ಮಧ್ಯರಾತ್ರಿಯಿಂದ ನಿಮ್ಮ ಮನಸ್ಸು ಶಾಂತ ಸರೋವರದಂತಾಗಲು ಪ್ರಾರಂಭಿಸುತ್ತದೆ. ಏನಾಗುತ್ತದೋ ಆಗುತ್ತದೆ ಎಂಬ ನಂಬಿಕೆ ಹುಟ್ಟುತ್ತದೆ. ಶಿವನು ನಿಮ್ಮ ಹಿಂದೆ ನಿಂತು ನಿಮ್ಮನ್ನು ಮುನ್ನಡೆಸುತ್ತಿದ್ದಾನೆ ಎಂಬ ನಂಬಿಕೆ ನಿಮ್ಮಲ್ಲಿ ಬಲಗೊಳ್ಳುತ್ತದೆ. ನೀವು ಬೆಳಗ್ಗೆ ಎದ್ದಾಗ ನಾನು ಅದನ್ನು ಸಾಧಿಸಬಲ್ಲೆ ಎಂಬ ಹೊಸ ಉತ್ಸಾಹ, ಧೈರ್ಯವನ್ನು ಅನುಭವಿಸುತ್ತೀರಿ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳು ಸಹ ಸುಧಾರಿಸುತ್ತವೆ. ಔಷಧಿಗಳು ಸರಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. ನಿಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮುಖದ ಮೇಲಿನ ಆಯಾಸ ಕಡಿಮೆಯಾಗುತ್ತದೆ ಮತ್ತು ಹೊಸ ಕಾಂತಿ ಕಾಣಿಸುತ್ತದೆ. ಸ್ನೇಹಿತರೆ, ನಿಮ್ಮ ಆಂತರಿಕ ಆತ್ಮ ಮುಂಚಿತವಾಗಿಯೇ ಸಂಭವಿಸಲಿರುವ ಒಳ್ಳೆಯದನ್ನು ಗ್ರಹಿಸುತ್ತದೆ ಮತ್ತು ನೀವು ಈ 13 ದಿನಗಳ ಶುಭವನ್ನು ಸಂಪೂರ್ಣವಾಗಿ ಆನಂದಿಸಲು ಬಯಸುತ್ತೀರಾ. ಇದಕ್ಕೆ ಯಾವುದೇ ದೊಡ್ಡ ತ್ಯಾಗಗಳು ಅಗತ್ಯವಿಲ್ಲ. ಸಾವಿರಾರು ರೂಪಾಯಿಗಳು ಖರ್ಚು ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಮಾಡಲು ಕೇವಲ 3 ಸರಳ ಕೆಲಸಗಳಿವೆ. ಪ್ರತಿದಿನ ಕನಿಷ್ಠ 5-10 ನಿಮಿಷಗಳ ಕಾಲ ಶಿವನನ್ನು ಧ್ಯಾನಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು ನೀವು ಪೂರ್ಣ ಹೃದಯದಿಂದ ಪಠಿಸಿ. ನಿಮ್ಮ ಮನಸ್ಸಿನಲ್ಲಿಯೂ ಸಹ ನಿಮಗೆ ಅನ್ಯಾಯ ಮಾಡಿದವರನ್ನು ಕ್ಷಮಿಸಿ. ಕ್ಷಮೆ ಎಂದರೆ ಅವರನ್ನು ಸಮರ್ಥಿಸಿಕೊಳ್ಳುವುದು ಎಂದಲ್ಲ, ಅದು ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸುವುದು ಎಂದರ್ಥ. ಶಿವನ ಧ್ಯಾನವನ್ನು ಮಾಡಿ. ಖಂಡಿತ ಶಿವ ನಿಮಗೆ ಒಲಿತಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.